ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಗೋತ್ರ ಪ್ರವರ ಅದನ್ನು ನೋಡ್ತಾ ಇದ್ದಾವೆ. ಸಾಟರ ಅಂತ ಗೋತ್ರ, ಅದಕ್ಕೆ ಭಾರ್ಗವ, ಸಾಟರ, ಮಾಟರ ಅಂತ ಪ್ರವರ. ಆಮೇಲೆ ಸಾಂಡಿಲ, ಸಂಡಿಲಿ, ಸಾಂಡಿಲ್ಯ ಹಾಗೆಂತ ಮೂರು ಹೆಸರು ಹೇಳ್ತಾರೆ. ಅದಕ್ಕೆ ಸಾಂಡಿಲ ಹೇಳುವಂಥ ಗೋತ್ರಕ್ಕೆ ಕಾಶ್ಯಪ ಆವತ್ಸಾರ ಸಾಂಡಿಲ್ಯ. ಆಮೇಲೆ ಸಂಡಿಲಿ ಸಾಂಡಿಲ್ಯ ಅಂತ ಹೇಳುವಂಥದ್ದಕ್ಕೆ 4 ಪ್ರವರ ಹೇಳ್ತಾರೆ. ಕಾಶ್ಯಪ ಆವತ್ಸಾರ ದೈವಲ, ಆಮೇಲೆ ಕಾಶ್ಯಪ ಆವತ್ಸಾರ ಆಶಿತ, ಇನ್ನೊಂದು ಕಾಶ್ಯಪ ಆಸ್ತಿಲ ದೈವಲ, ಆಮೇಲೆ ಕಾಶ್ಯಪ ದೈವಲ ಆಸಿತ, ಇನ್ನೊಂದು ಪ್ರವರ ಸಾಂಡಿಲ್ಯ ಆಸಿತ ದೈವಲ ಅಂತ. ಆಮೇಲೆ ಸಾರತ್ವತ ಸರದ್ವಂದ ಹಾಗೆಂತ ಗೋತ್ರ, ಅದಕ್ಕೆ ಆಂಗೀರಸ ಗೌತಮ ಸಾರದ್ವತ. ಎರಡನೇ ಪ್ರವರ ಕಾಶ್ಯಪ ಆವತ್ಸಾರ ವಾಸಿಷ್ಠ ಅಂತ. ಮೂರನೆಯದು ಕಾಶ್ಯಪ ಆವತ್ಸಾರ ಆಸಿತ ಪ್ರವರ. ಆಮೇಲೆ ಸಾಲಂಕಾಯನ ಗೋತ್ರ, ಅದಕ್ಕೆ ವೈಶ್ವಾಮಿತ್ರ ಸಾಲಂಕಾಯನ ಕೌಶಿಕ ಪ್ರವರ. ಶಿಶಿರ ಅಂತ ಗೋತ್ರ, ಅದಕ್ಕೆ ಸೈಸಿರ ಅಂತಲೂ ಹೇಳ್ತಾರೆ. ಅದಕ್ಕೆ ಪ್ರವರ 2, ವೈಶ್ವಾಮಿತ್ರ ಕಾಧ್ಯ ಆತ್ಕೀಲ 1, ಎರಡನೆಯದು ಆಂಗಿರಸ ಆವತ್ಸಾರ ವಾಸಿಷ್ಠ ಅಂತ 2. ಆಮೇಲೆ ಸುಂಗಸಿ ಸಿರ, ಸೌಂಗ ಸೈಸಿರ ಹಾಗೆಂತ ಗೋತ್ರ, ಅದಕ್ಕೆ ಆಂಗೀರಸ ಕಾಧ್ಯ ಆತ್ಕೀಲ ಹಾಗೆಂತ ಪ್ರವರ. ಆಮೇಲೆ ಸುನಕ ಅಂತ ಗೋತ್ರ, ಅದಕ್ಕೆ ಭಾರ್ಗವ ಸೌಣಹೋತ್ರ ಗಾರ್ಧಸಮದ ಅಂತ ಪ್ರವರ. ಆಮೇಲೆ ಶೈಲ ಅಂತ ಗೋತ್ರ, ಅದಕ್ಕೆ ಭಾರ್ಗವ ಔರ್ವ ಜಾಮದಗ್ನಿ ಅಂತ ಪ್ರವರ. ಮತ್ತು ಸೌಪ್ರೇಯ ಅಂತ ಗೋತ್ರ, ಅದಕ್ಕೆ ಆತ್ರೇಯ ವಾಮರತ್ಯ ಪೌತ್ರಿಕ ಪ್ರವರ. ಆಮೇಲೆ ಶ್ಯಾಮ ಪರಾಸರ ಗೋತ್ರ, ಅದಕ್ಕೆ ವಾಸಿಷ್ಠ ಸಾಕ್ತ್ಯ ಪಾರಾಸರ್ಯ ಪ್ರವರ. ಆಮೇಲೆ ಶೇತ ಶೇತ ಹಾಗೆಂತ ಗೋತ್ರ, ಅದಕ್ಕೆ ಭಾರ್ಗವ ವೈನ್ಯ ಪಾರ್ಥ ಹಾಗೆಂತ ಪ್ರವರ. ಆಮೇಲೆ ಶ್ವೇತ ಪರಾಸರ ಗೋತ್ರ, ಅದಕ್ಕೆ ವಾಸಿಷ್ಠ ಸಾಕ್ತ್ಯ ಪಾರಾಸರ್ಯ ಪ್ರವರ. ಆಮೇಲೆ ಶ್ವೇತೀಯ ಗೋತ್ರ, ಅದಕ್ಕೆ ಆಂಗೀರಸ ಗೌತಮ ಕಾರೇನುಪಾಲಿ ಪ್ರವರ. ಆಮೇಲೆ ಶ್ರೋಣಿವೇತ ಹಾಗೆ ಅಂತ ಗೋತ್ರ, ಅದಕ್ಕೆ ಆಂಗೀರಸ ಆಯಾಸ್ಯ ಗೌತಮ ಪ್ರವರ. ಆಮೇಲೆ ಸಖೀನಯ ಹಾಗೆಂತ ಗೋತ್ರ, ಅದಕ್ಕೆ 3 ಪ್ರವರ ಹೇಳ್ತಾರೆ. 1 ಆಂಗೀರಸ ಸೈನ್ಯ ಗಾರ್ಗ, ಎರಡನೆಯದು ಭಾರದ್ವಾಜ ಗಾರ್ಗ ಸೈನ್ಯ, ಮೂರನೆಯದು ಆಂಗೀರಸ ತೈತ್ತಿರೀಯ ಕಾಪಿಭುವ ಹಾಗೆಂತ. ಆಮೇಲೆ ಸಂಕೃತಿ ಗೋತ್ರ, ಅದಕ್ಕೆ ಆಂಗೀರಸ ಕೌರವೀತ ಸಾಂಕೃತ್ಯ ಪ್ರವರ. ಆಮೇಲೆ ಅದಕ್ಕೆ ಇನ್ನೊಂದು ಪ್ರವರ ಸಾಕ್ತ್ಯ ಕೌರವೀತ ಸಾಂಕೃತ್ಯ ಅಂತ ಪ್ರವರ. ಆಮೇಲೆ ಸಾಧ್ಯ ಮುಗ್ರಿ ಹಾಗೆಂತ ಗೋತ್ರ, ಅದಕ್ಕೆ ಆಂಗೀರಸ ಪಾರ್ಮ್ಯಾಶ್ವ ಮೌದ್ಗಲ್ಯ ಪ್ರವರ. ಇನ್ನೊಂದು ಪ್ರವರ ತಾರ್ಕ್ಷ್ಯ ಪಾರ್ಮ್ಯಾಶ್ವ ಮೌದ್ಗಲ್ಯ, ಇನ್ನೊಂದು ಪ್ರವರ 3 ಪ್ರವರ ಹೇಳ್ತಾರೆ. ಅದಕ್ಕೆ ಮೂರನೆಯದು ಆಂಗೀರಸ ತಾರ್ಕ್ಷ್ಯ ಮೌದ್ಗಲ್ಯ. ಆಮೇಲೆ ಸಾಪಿಂಡಿನ ಅಂತ ಗೋತ್ರ, ಅದಕ್ಕೆ ಭಾರ್ಗವ ವಾರ್ತ್ಯಸ್ವ ನೈವೋತಾಸ ದೈವೋತಾಸ ಅಂತ ಪ್ರವರ. ಇನ್ನೊಂದು ಭಾರ್ಗವ ಚಾವನ ದೈವೋದಾಸ ಅಂತ ಪ್ರವರ. ಆಮೇಲೆ ಸಾಂಪರಾಯನ ಗೋತ್ರ, ಅದಕ್ಕೆ ಆಂಗೀರಸ ಸೈನ್ಯ ಗಾರ್ಗ ಪ್ರವರ. 3 ಪ್ರವರ ಹೇಳ್ತಾರೆ. ಅದಕ್ಕೆ 1 ಎರಡನೆಯದು ಆಂಗೀರಸ ದೈತ್ರಿಯ ಕಾಪಿಭುವ, ಮೂರನೆಯದು ಭಾರದ್ವಾಜ ಗರ್ಗ ಸೈನ್ಯ. ಆಮೇಲೆ ಸಾಂಪವಾಹ ಹಾಗೆಂತ ಗೋತ್ರ, ಅದಕ್ಕೆ ಆಗಸ್ತ್ಯ ದಾರ್ಢಚ್ಯುತ ಸಾಂಪವಾಹ ಪ್ರವರ. ಆಮೇಲೆ ಸಾರವಾಹ ಅಂತ ಗೋತ್ರ, ಅದಕ್ಕೆ ಆಗಸ್ತ್ಯ ದಾರ್ಢ್ಯಚ್ಯುತ ಸಾರವಾಹ ಪ್ರವರ. ಆಮೇಲೆ ಸಾವರ್ಣಿ ಹಾಗೆಂತ ಗೋತ್ರ, ಅದಕ್ಕೆ ಭಾರ್ಗವ ವೈತಹವ್ಯ ಸಾವೇತಸ ಪ್ರವರ. ಆಮೇಲೆ ಸಾಹೂಲ ಅಂತ ಗೋತ್ರ, ಅದಕ್ಕೆ ವೈಶ್ವಾಮಿತ್ರ ಸಾಹೂಲ ಮಾಹೂಲ ಅಂತ ಪ್ರವರ. ಆಮೇಲೆ ಸುಮಂಗಳ ಅಂತ ಗೋತ್ರ, ಅದಕ್ಕೆ ಆತ್ರೇಯ ಆರ್ಚನಾನಸ ಆತಿಥ ಪ್ರವರ. 3 ಪ್ರವರ ಹೇಳ್ತಾರೆ. ಅದು 1 ಎರಡನೆಯದು ಆತ್ರೇಯ ಆರ್ಚನಾನಸ ಕಾವಿಷ್ಠಿರ, ಮೂರನೆಯದು ಅತ್ರಿ ಸುಮಂಗಳ ಸ್ಯಾವಾಸುವ ಪ್ರವರ. ಆಮೇಲೆ ಸೋಮರಾಜಕ ಹಾಗೆಂತ ಗೋತ್ರ, ಅದಕ್ಕೆ ಆಂಗೀರಸ ಸೌಮರಾಜ ಗೌತಮ ಪ್ರವರ. ಆಮೇಲೆ ಸೋಮವಾಹ ಅಂತ ಗೋತ್ರ, ಅದಕ್ಕೆ ಆಗಸ್ತ್ಯ ದಾರ್ಢ್ಯಚ್ಯುತ ಸೌಮವಾಹ ಪ್ರವರ. ಆಮೇಲೆ ಸೌಭಕ ಅಂತ ಗೋತ್ರ, ಅದಕ್ಕೆ ಆಂಗೀರಸ ಆಂಬರೀಷ ಮಾಂಧಾತೃ ಪ್ರವರ. ಎರಡನೆಯದು
ಅದಕ್ಕೆ ಪ್ರವರ ಆಂಗಿರಸ ಆಂಬರೀಷ ಮಾಂಧಾತೃ, ಎರಡು ಒಂದೇ ಹೇಳ್ತಾರೆ. ಆಮೇಲೆ ಮಾಂಧಾತೃ ಆಂಬರೀಷ ಯೌವನಾಸ್ವ ಅಂತ ಪ್ರವರ. ಆಮೇಲೆ ಸ್ಪಾಲಾಯನ ಹಾಗೆಂತ ಗೋತ್ರ, ಅದಕ್ಕೆ ಆಗಸ್ತ್ಯ ದಾರ್ಢ್ಯಚ್ಯುತ ಐದ್ಮವಾಹ ಅಂತ ಪ್ರವರ. ಆಮೇಲೆ ಸ್ವಸ್ತಿ ಧರಿ ಹಾಗೆಂತ ಗೋತ್ರ, ಅದಕ್ಕೆ ಆಂಗಿರಸ ಆಮಹಯ್ಯ ಅವರು ಕ್ಷಯ ಅಂತ ಪ್ರವರ. ಆಮೇಲೆ ಹರಿತ ಗೋತ್ರ, ಆಂಗಿರಸ ಆಂಬರೀಷ ಯೌವನಾಶ್ಚ ಹಾಗೆಂತ ಪ್ರವರ. ಅದಕ್ಕೆ ಮೂರು ಹೇಳ್ತಾರೆ, ಅದು ಒಂದು. ಎರಡನೆಯದು ಆಂಗಿರಸ ಆಂಬರೀಷ ಮಾಂಧಾತೃ ಹಾಗೆಂತ. ಮೂರನೆಯದು ಮಾಂಧಾತ್ರ ಆಂಬರೀಷ ಯೌವನಾಸ್ವ. ಆಮೇಲೆ ಹರಿತ್ಯ ಗೋತ್ರ, ಅದಕ್ಕೆ ಕಾಶ್ಯಪ ಆವತ್ಸಾರ ನೈದ್ರುವ. ಆಮೇಲೆ ಹಸ್ತಿತ ಗೋತ್ರ, ಅದಕ್ಕೆ ಆಂಗಿರಸ ವೈರೂಪ ರಾತೀತರ. ಮೂರು ಹೇಳ್ತಾರೆ ಅದಕ್ಕೆ. ಇನ್ನೊಂದು ಆಂಗಿರಸ ವೈರೂಪ ಪಾರ್ಶ್ವತಸ್ವ, ಎರಡನೆಯದು ಅಷ್ಟಾದಂಷ್ಟ ವೈರೂಪ ಪಾರ್ಶ್ವತಸ್ವ. ಆಮೇಲೆ ಹಿಮೋತನ ಅಂತ ಗೋತ್ರ, ಹಿಮೋದಕ, ಅದಕ್ಕೆ ಆಗಸ್ತ್ಯ ಹೈಮವರ್ಚಿರ್ ಹೈಮೋದಕ ಪ್ರವರ. ಆಮೇಲೆ ಹಿರಣ್ಯ ಅಂತ ಗೋತ್ರ, ಅದಕ್ಕೆ ಆತ್ರೇಯ ಆರ್ಚನಾನಸ ಕಾವಿಷ್ಟಿರ ಅಂತ ಪ್ರವರ. ನೆಕ್ಸ್ಟ್ ವಿಡಿಯೋಲಿ ಇನ್ನು ಗೋತ್ರನ ನೋಡೋಣ. ಶ್ರೀಕೃಷ್ಣಾಯ ನಮಃ.